ಡೊನಾಲ್ಡ್ ಟ್ರಂಪ್ ಮೇಲೆ ಈ ಯುದ್ಧವನ್ನು ನಿಲ್ಲಿಸುವುದಕ್ಕೆ ದಿನದಿಂದ ದಿನಕ್ಕೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಈಗ ನಾವು ನಿಲ್ಲಿಸ್ತೀವಿ ಅಂದರೆ ಸೋತುಬಿಟ್ರು ಅಂದ್ಬಿಡ್ತಾರೆ ಜನ, ಅಮೇರಿಕ ಕೈಲಿ ಆಗಲಿಲ್ಲ ಅಂದ್ಬಿಡ್ತಾರೆ. ಇದನ್ನು ಒಂದು ಪೀಕಿಗೆ ತಗೊಂಡು ಹೋಗಿ ನಿಲ್ಲಿಸದ. ಪೀಕಿಗೆ ತಗೊಂಡು ಹೋಗೋದು ಅಂದರೆ ಏನು? ಖರ್ಗ್ ದ್ವೀಪವನ್ನು ಅಮೇರಿಕ ವಶಪಡಿಸಿಕೊಳ್ಳುವುದಾ? ಅಂಥದ್ದೊಂದು ಆಲೋಚನೆ ಡೊನಾಲ್ಡ್ ಟ್ರಂಪ್ ತಲೆಯಲ್ಲಿ ಇದೆ ಅಂತ, ಅದಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಖರ್ಗ್ ದ್ವೀಪ ಯಾಕೆ ಇಂಪಾರ್ಟೆಂಟು ಇರಾನಿಗೆ ಅನ್ನುವುದನ್ನು ಈ ಹಿಂದೆ 2-3 ಸಲ ಹೇಳಿದ್ದೀವಿ ನಾವು. ಇರಾನ್ ಅಷ್ಟು ದೊಡ್ಡ ದೇಶ, ಅದಕ್ಕೆ ಕಂಪೇರ್ ಮಾಡಿದ್ರೆ ಖರ್ಗ್ ದ್ವೀಪ ಸಾಸಿವೆ ಕಾಳು. 20-25 ಸ್ಕ್ವೇರ್ ಕಿಲೋಮೀಟರ್ ಇದೆ ಅದಷ್ಟೇ. ಮೇನ್ಲ್ಯಾಂಡ್ ಇರಾನ್ನಿಂದ ಒಂದು 30-35 ಕಿಲೋಮೀಟರ್ ದೂರ ಪರ್ಷಿಯನ್ ಗಲ್ಫ್ನಲ್ಲಿದೆ. ಇರಾನ್ ತನ್ನ ಆಯಿಲ್ ಎಕ್ಸ್ಪೋರ್ಟ್ಗೆ ಬೇಕಾದಂಥ ಅಷ್ಟು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿರೋದೇ ಅಲ್ಲಿ. ತನ್ನ ದೇಶದ ತುಂಬ ಇರುವ ತೈಲ ಬಾವಿಗಳಿಂದ ತೈಲವನ್ನು ಎತ್ತಿ, ಆಯಿಲನ್ನು ಎತ್ತಿ, ಕ್ರೂಡ್ ಆಯಿಲನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಪೈಪ್ಲೈನ್ ಮೂಲಕ ಮೇನ್ಲ್ಯಾಂಡ್ನಲ್ಲಿ ತೆಗೆದುಕೊಂಡು ಬಂದು 30-35 ಕಿಲೋಮೀಟರ್ ಸಮುದ್ರದ ಆಳದಲ್ಲಿ ಪೈಪ್ಲೈನ್ ಹಾಕಿ ಖರ್ಗ್ ದ್ವೀಪಕ್ಕೆ ತಲುಪಿಸುತ್ತೆ ಇರಾನ್. ಆ ಖರ್ಗ್ ದ್ವೀಪದಲ್ಲಿ ದೊಡ್ಡ ದೊಡ್ಡ ಸ್ಟೋರೇಜ್ ಟ್ಯಾಂಕ್ಗಳಿದ್ದಾವೆ. ಅಪ್ ಟು 30 ಮಿಲಿಯನ್ ಬ್ಯಾರಲ್ ಸ್ಟೋರ್ ಮಾಡುತ್ತೆ ಅಲ್ಲಿ ಇರಾನ್. ಅಲ್ಲಿಂದ ಹಡಗುಗಳಿಗೆ ನೇರವಾಗಿ ಆಯಿಲ್ ಫಿಲ್ ಮಾಡುವ ಫೆಸಿಲಿಟಿಗಳಿದ್ದಾವೆ. ಒಂದು ದಿನಕ್ಕೆ 7 ಮಿಲಿಯನ್ 70 ಲಕ್ಷ ಬ್ಯಾರಲ್ ಆಯಿಲನ್ನು ಫಿಲ್ ಮಾಡುವ ಇನ್ಫ್ರಾಸ್ಟ್ರಕ್ಚರನ್ನು ಇರಾನಲ್ಲಿ ಡೆವಲಪ್ ಮಾಡಿದೆ. ಇರಾನಿನ ಇಡೀ ಆಯಿಲ್ ಬಿಸ್ನೆಸ್ಸಿಗೆ ಹೃದಯ ಇದ್ದಂಗೆ ಖರ್ಗ್ ದ್ವೀಪ. ಒಂದು ಅನ್ರಿಟನ್ ಪಾಲಿಸಿ ಇತ್ತು, ಖರ್ಗ್ ಮೇಲೆ ದಾಳಿ ಮಾಡೋದು ಬೇಡ ಅಂತ. ಅಮೇರಿಕ, ಇಸ್ರೇಲ್ಗಳು ಅಂದ್ಕೊಂಡಿದ್ವು. ಖರ್ಗ್ ಮೇಲೆ ದಾಳಿ ಮಾಡಿದರೆ ಕಥೆನೇ ಬೇರೆ ಆಗತ್ತೆ ಅಂತ ಇರಾನ್ ಅಂದ್ಕೊಂಡಿತ್ತು. 13-14 ದಿನಗಳ ಕಾಲ ಖರ್ಗ್ ಕಡೆ ಅಪ್ಪಿತಪ್ಪಿಯೂ ಅಮೇರಿಕ, ಇಸ್ರೇಲ್ನ ವಿಮಾನಗಳು, ಯುದ್ಧ ವಿಮಾನಗಳು ತಿರುಗಿ ನೋಡಲಿಲ್ಲ. ಯಾವಾಗ ಯುದ್ಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಯಿತು, ಕಡಿಮೆ ಆಗೋದೇನು ಲಕ್ಷಣ ಕಾಣಿಸ್ಲಿಲ್ವೋ, ಫ್ರಸ್ಟ್ರೇಷನ್ನಲ್ಲಿ ಅನಿಸುತ್ತೆ ಅಮೇರಿಕ ಖರ್ಗ್ ದ್ವೀಪದ ಮೇಲೆ ಸ್ಯಾಂಪಲ್ಗೆ ಅಂತ 1-2 ಬಾಂಬ್ ಹಾಕ್ತು. ಸ್ಯಾಂಪಲ್ಗೆ ಅಂತ. ಅದನ್ನು ಬಹಳ ಹೆಮ್ಮೆಯಿಂದ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡ್ರು, ಖರ್ಗ್ ಮೇಲೆ ದಾಳಿ ಮಾಡಿದ್ದೀವಿ, ಇರಾನ್ ಇನ್ನೂ ಶರಣಾಗದೆ ಹೋದರೆ ಅದನ್ನು ಧ್ವಂಸ ಮಾಡ್ತೀವಿ ಅಂತ. ಸ್ಯಾಂಪಲ್ಗೆ ಬಾಂಬ್ ಹಾಕಿದ್ದು ಯಾಕೆ? ಅವರ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಧಕ್ಕೆ ಆಗಬಾರ್ದು. ಅದರಲ್ಲಿ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಧಕ್ಕೆ ಮಾಡಬಾರ್ದು ಅನ್ನುವುದರಲ್ಲಿ 2 ಉದ್ದೇಶಗಳಿದ್ದಾವೆ. ಒಂದು, ಇರಾನನ್ನು ಅಂತಿಮವಾಗಿ ಕೆಣಕಿದಂಗೆ ಆಗಿಬಿಡುತ್ತೆ, ನಂಬರ್ 1. ನಂಬರ್ 2, ಈ ಯುದ್ಧದ ಮಧ್ಯದಲ್ಲೂ 7 ಮಿಲಿಯನ್ ಬ್ಯಾರಲ್ ತೈಲವನ್ನು ಅವರು ರಫ್ತು ಮಾಡ್ತಾ ಇದ್ದಾರೆ. ಅದೂ ಬಂದಾಗ್ಬಿಟ್ರೆ ಆಯಿಲ್ ಪ್ರೈಸ್ ಎಲ್ಲಿಂದ ಎಲ್ಲಿಗೋ ಹೋಗಿಬಿಡುತ್ತೆ. ಅಮೇರಿಕ ಇದೆಲ್ಲದರ ಮಧ್ಯದಲ್ಲಿ ತನ್ನ ಹಳೆಯ ಅಷ್ಟೂ ಪಾಲಿಸಿಗಳನ್ನು ಹೋಲ್ಡ್ನಲ್ಲಿಟ್ಟು ಬದಲಾವಣೆ ಮಾಡಿಕೊಂಡು, ಇರಾನ್ ಯಾರಿಗಾರು ಆಯಿಲ್ ಕಳಿಸ್ಕೊಳ್ಳಿ, ರಷ್ಯಾ ಮತ್ತೆ ಆಯಿಲ್ ಕಳಿಸೋದಕ್ಕೆ ಶುರು ಮಾಡಲಿ ಅಂತೆಲ್ಲ ಅಮೇರಿಕದವರು ಯೋಚನೆ ಮಾಡ್ತಿದ್ದಾರೆ. ಈಗ ಡೊನಾಲ್ಡ್ ಟ್ರಂಪ್ ಯೋಚನೆ ಮಾಡ್ತಿದ್ದಾರೆ, ಯಾಕೆ ಆಯಿಲ್ ಕ್ರೈಸಿಸ್ ಆಗಬಾರ್ದು, ರೇಟ್ ಜಾಸ್ತಿ ಆಗಬಾರ್ದು ಅಂತ. ಆ ಕಾರಣಕ್ಕಾಗಿ ಖರ್ಗ್ನ ಇರಾನಿಯನ್ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಮೇರಿಕ ದಾಳಿ ಮಾಡಲಿಲ್ಲ. ನಾವಿಲ್ಲೂ ದಾಳಿ ಮಾಡಬಹುದು ಅಂತ ತೋರಿಸುವುದಕ್ಕೆ ಖಾಲಿ ಜಾಗಗಳ ಮೇಲೆ 1-2 ಬಾಂಬ್ ಹಾಕಿ ಬಂದರು. ಅದಾದ ನಂತರವೂ ಇರಾನ್ ಏನು ಅಲ್ಲಾಡಲಿಲ್ಲ. ಸೊ ಈಗ ಅಂತಿಮವಾಗಿ ಅಮೇರಿಕ ಈ ಖರ್ಗ್ ದ್ವೀಪವನ್ನು ದಾಳಿ ನಡೆಸಿ ತನ್ನ ವಶಕ್ಕೆ ತೆಗೆದುಕೊಳ್ಳುವ ಆಲೋಚನೆ ಮಾಡ್ತಾ ಇರೋ ಹಂಗೆ ಕಾಣಿಸ್ತಾ ಇದೆ. ನೋಡಿ, ಡೊನಾಲ್ಡ್ ಟ್ರಂಪ್ 11 ದೇಶಗಳಿಗೆ ಆಹ್ವಾನ ಕೊಟ್ಟರು. 11 ದೇಶಗಳ ಹೆಸರಿತ್ತು ಆ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ, ಮತ್ತು ಇತರೆ ಅಂತಿತ್ತು. ಅಂದರೆ ಇನ್ಯಾರು ಕಳಿಸೋದಿದ್ದರೆ ಕಳಿಸಿ. ಏನು ಕಳಿಸ್ಬೇಕು? ಯುದ್ಧ ನೌಕೆಗಳನ್ನು ಕಳಿಸಿ ಅಂತ. ಯಾಕೆ ಡೊನಾಲ್ಡ್ ಟ್ರಂಪ್ ಯುದ್ಧ ನೌಕೆ ಕಳಿಸಿ ಅಂದದ್ದು? ಹಾರ್ಮುಜ್ ಜಲಸಂಧಿಯನ್ನು ಬಿಡುಗಡೆಗೊಳಿಸುವುದಕ್ಕೆ. ಅಲ್ಲಿ ಆಯಿಲ್ ಟ್ಯಾಂಕರ್ಗಳು ಈಸಿಯಾಗಿ ಬಂದು ಹೋಗಿ ಮಾಡುವ ಅವಕಾಶ ಕಲ್ಪಿಸಿಕೊಡುವುದಕ್ಕೆ. ಇರಾನ್ನ ಮುಷ್ಟಿಯಿಂದ, ಅರ್ಥಾತ್ IRGC ಮುಷ್ಟಿಯಿಂದ ಹಾರ್ಮುಜ್ ಜಲಸಂಧಿಯನ್ನು ಬಿಡಿಸುವುದಕ್ಕೆ ನಿಮ್ಮ ಸೇನಾ ನೌಕೆಗಳನ್ನು ಕಳಿಸಿ ಅಂತ ಕೇಳಿದ್ರು ಟ್ರಂಪ್. 1 ದೇಶನೂ ಕಳಿಸ್ತೀವಿ ಅನ್ನಲಿಲ್ಲ. 3 ದೇಶಗಳು ಮುಖಕ್ಕೆ ಹೊಡೆದಂಗೆ ರಿಜೆಕ್ಟ್ ಮಾಡಿದ್ವು ಆ ಪ್ರಪೋಸಲ್. ನಾವೇನು ಕಳಿಸೋದಿಲ್ಲ ಅಂತ, ನಾವೇನು ಕಳಿಸೋದಿಲ್ಲ. ಬಹುಶಃ ಒಂದು 2-3 ದೇಶ ಏನಾದ್ರು ಕಳಿಸಿದ್ರೆ
ಇಲ್ಲಿ ತನಕ ಬಂದಿದ್ದೀರಿ, ಹಾಗೆ ಖರ್ಗ್ ತನಕ ಹೋಗ್ಬಿಡೋಣ ಬನ್ನಿ, ಒಂದು ಸಣ್ಣ ಯುದ್ಧ ಆಗುತ್ತೆ, ಅದನ್ನು ವಶಪಡಿಸಿಕೊಂಡು ಬಿಡೋಣ ಅಂದ್ಬಿಡ್ತಿದ್ರು ಟ್ರಂಪ್. ಹಾರ್ಮುಜ್ ಜಲಸಂಧಿ ತನಕ ಬಂದಿದ್ದೀರಿ, ಇಲ್ಲಿಂದ ಏನು ಭಾಳ ದೂರ ಇಲ್ಲ, ಒಂದು ಹಗಲು ಒಂದು ರಾತ್ರಿಯಲ್ಲಿ ತಲುಪಿ ಬಿಡ್ಬೋದು, ಖರ್ಗ್ ದ್ವೀಪವನ್ನು ವಶಪಡಿಸಿಕೊಂಡು ಬಿಡೋಣ, ಆವಾಗ ಪೂರ್ತಿ ಇರಾನಿನ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಕೈಗೆ ಸಿಕ್ಕಂಗಾಗತ್ತೆ ಅಂತ ಕರೆದಿರೋರು ಟ್ರಂಪ್. ಯಾವ ದೇಶವೂ ಯುದ್ಧ ನೌಕೆಯನ್ನು ಕಳಿಸಲು ಒಪ್ಪಲಿಲ್ಲ. ಈಗ ಅಮೇರಿಕ ಏಕಾಂಗಿಯಾಗಿ ಆದರೂ ಈ ಖರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳೋದಕ್ಕೆ ಹೊರಡುತ್ತಾ. ಈಗಾಗಲೇ ಒಂದು ಅವ್ರದ್ದು ಯಾವುದದು ಅಬ್ರಹಂ ಲಿಂಕನ್, ಪ್ರಪಂಚದ ಅತಿ ದೊಡ್ಡ ಸೇನಾ ನೌಕೆ, 90 ಯುದ್ಧ ವಿಮಾನಗಳನ್ನು ಹೇರ್ಕೊಂಡು ಹೋಗುತ್ತದು. ನ್ಯೂಕ್ಲಿಯರ್ ವಾರ್ಶಿಪ್ ಒಂದು ಸಲ ಹೊರಟ್ರೆ 24 ವರ್ಷ ಅದಕ್ಕೆ ಪೆಟ್ರೋಲು ಡೀಸೆಲ್ ಏನೂ ಬೇಕಾಗಿಲ್ಲ, ಹೋಗ್ತಾ ಇರುತ್ತೆ ಹಾಗೆ. ಅದು ನಿಂತ್ಕೊಂಡಿದೆ ಇರಾನ್ನಿಂದ 350 ಕಿಲೋಮೀಟರ್ ದೂರದಲ್ಲಿ. ಅದನ್ನು ಹಾರ್ಮುಜ್ ಜಲಸಂಧಿಯ ಮೂಲಕ ಖರ್ಗ್ ಕಡೆ ತಿರುಗಿಸಿ ಅದರ ಮೇಲೊಂದು ದಾಳಿ ನಡೆಸಿ ಅದನ್ನು ವಶಪಡಿಸಿಕೊಂಡು ಬಿಡ್ತಾರ. ಆ ರೀತಿಯಲ್ಲಿ ಯುದ್ಧ ಅಂತಿಮ ಹಂತಕ್ಕೆ ಬರುತ್ತಾ? ಡೊನಾಲ್ಡ್ ಟ್ರಂಪ್ ಅಂದುಕೊಂಡಂತೆ ಇರಾನನ್ನು ಅಂತಿಮವಾಗಿ ಮೊಳಕಾಲ ಮೇಲೆ ಕೂಡಿಸೋದಕ್ಕೆ ಸಾಧ್ಯ ಆಗೋದು ಇರಾನಿನ ಕೈಯಿಂದ ಖರ್ಗ್ ದ್ವೀಪ ತಪ್ಪಿ ಹೋದಾಗಲ. ವಿ ಡೋಂಟ್ ನೋ. ಅದನ್ನು ಮಾಡುವುದೇ ಆದರೆ ಅಮೇರಿಕ ಏಕಾಂಗಿಯಾಗಿ ಮಾಡಬೇಕು. ಬೇರೆ ಯಾವ ದೇಶದ, ಇವರೇನೋ ನ್ಯಾಟೋ ಗೀಟೋ ಅದು ಇದು ಎಲ್ಲ ಹೇಳ್ತಾರಲ್ಲ, ಯಾವ ದೇಶದ ಸಹಾಯ ಸಹಕಾರ ಏನೂ ಸಿಗೋದಿಲ್ಲ. ಇವತ್ತೇನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ತಮಾಷೆಯಾಗಿ ಓಡಾಡ್ತಿತ್ತು ಒಂದು, ಅಪರಿಚಿತ ನಂಬರ್ಗಳಿಂದ ಫೋನ್ ಬಂದರೆ ರಿಸೀವ್ ಮಾಡಬೇಡಿ, ಡೊನಾಲ್ಡ್ ಟ್ರಂಪ್ ಸಹಾಯ ಕೇಳ್ಕೊಂಡು ಮಾಡಿರ್ಬೋದು ಅಂತ. ಹಾಗಾಗಿದೆ ಟ್ರಂಪ್ ಪರಿಸ್ಥಿತಿ. ಕಂಡು ದೇಶನೆಲ್ಲ ಸಹಾಯಕ್ಕೆ ಕೇಳ್ತಾ ಇದ್ದಾರೆ ಅವರು. ಲಿಟ್ರಲಿ ಬರ್ತಾ ಬರ್ತಾ ಹೀ ಈಸ್ ಬಿಕಮಿಂಗ್ ಐಸೋಲೇಟೆಡ್, ಏಕಾಂಗಿ ಆಗ್ತಾ ಇದ್ದಾರೆ. ಖರ್ಗ್ ಅಂತಿಮವಾಗಿ ಇರಾನನ್ನು ಮಣಿಸುವುದಕ್ಕೆ ಡೊನಾಲ್ಡ್ ಟ್ರಂಪ್ಗೆ ಇರುವಂಥ ಅಸ್ತ್ರ ಅಂತ ಅನ್ನಿಸ್ತಾ ಇದೆ. ಈ ಮಧ್ಯೆ ನೋಡಿ ಎಷ್ಟು ಅನ್ಎಕ್ಸ್ಪೆಕ್ಟೆಡ್ ಡೆವಲಪ್ಮೆಂಟ್ಗಳು ಡೊನಾಲ್ಡ್ ಟ್ರಂಪಿಗೆ ಆಗಿದೆ ಅನ್ನೋದಕ್ಕೆ. ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕಾಗೋದಿಲ್ಲ, ಬಟ್ ಟ್ರಂಪ್ ಯಾವತ್ತೂ ಒಂದು ದಿವಸ ಕೂತ್ಕೊಂಡು ಎಲ್ಲನೂ ಹೇಳ್ಕೊಂಡ್ರು ಹೇಳ್ಕೋಬೋದು. ಆ ಮನುಷ್ಯನ ನಂಬಕ್ಕೆ ಬರಲ್ಲ. ಗಲ್ಫ್ ರಾಷ್ಟ್ರಗಳ ಮೇಲಿನ ದಾಳಿ ನಮಗೆ ಅತಿ ದೊಡ್ಡ ಶಾಕ್ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿರೋದು. ಯುದ್ಧ ನಾವು ಅವ್ರ ಮೇಲೆ ಘೋಷಣೆ ಮಾಡಿದ್ವಿ, ಅವ್ರು ನಮ್ಮ ಮೇಲೆ ದಾಳಿ ಮಾಡ್ಬೋದು ಅಂತಿತ್ತು, ಬಟ್ ಅಕ್ಕಪಕ್ಕದ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿಬಿಟ್ರು ಅಂತ ಪುಟಿನ್ ಎಲ್ಲೋ ಹೇಳಿದ್ದಂತೆ. ಯಾವಾಗ ಹೇಳಿದ್ದೆ ನನಗಂತೂ ಗೊತ್ತಿಲ್ಲ. ನಮಗೇನು ಯುರೋಪಿಯನ್ ಯೂನಿಯನ್ನ ದೇಶಗಳು ಅಂದ್ರೆ ನಮಗೇನು ಭಯ ಇಲ್ಲ, ಅಮೇರಿಕದ ಶಕ್ತಿನೇ ನ್ಯಾಟೋದ ಶಕ್ತಿ ಅಂತ. ಸಹಜ ಕೂಡ. ಬಿಗ್ಗೆಸ್ಟ್ ಎಕನಾಮಿ ನ್ಯಾಟೋ ದೇಶಗಳ ಪೈಕಿ ಅಮೇರಿಕಾದಿದೆಯಪ್ಪ, ಲಾರ್ಜೆಸ್ಟ್ ಆರ್ಮಿ ಅಮೇರಿಕಾದಿದೆ. ಒಂದು ಒಕ್ಕೂಟ ಅಂತ ಮಾಡಿಕೊಂಡಾಗ ಅಮೇರಿಕದ ಆರ್ಮಿನೇ ಅದಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡಿದ್ರು. ಅದರಲ್ಲಿ ಏನಿದೆ? ಇಷ್ಟೆಲ್ಲದರ ಮಧ್ಯೆಯೂ ನ್ಯಾಟೋ ದೇಶಗಳು ಡೊನಾಲ್ಡ್ ಟ್ರಂಪ್ ಮನವಿಗೆ, ಆಹ್ವಾನಕ್ಕೆ, ಬೆದರಿಕೆನೋ ಅದು, ಟ್ಯಾರಿಫ್ ಹಾಕ್ಬಿಡ್ತೀನಿ ನಿಮ್ಮ ಮೇಲೆ ಅಂತ, ಯಾವುದಕ್ಕೂ ನ್ಯಾಟೋದ ದೇಶಗಳು ಬಗ್ತಾ ಇಲ್ಲ, ಯಾವುದಕ್ಕೂ ಬಗ್ತಾ ಇಲ್ಲ. ಜರ್ಮನಿ ರಕ್ಷಣಾ ಸಚಿವ ಪಿಸ್ಟೋರಿ ಉತ್ತರ ಕೊಡ್ತಾರೆ ಅದಕ್ಕೆ, ಪತ್ರಕರ್ತರು ಕೇಳಿದ ಪ್ರಶ್ನೆಗೆ. ಟ್ರಂಪ್ ಮಿತ್ರ ರಾಷ್ಟ್ರಗಳಿಗೆ ಎಚ್ಚರಿಕೆ ಕೊಟ್ಟರು, ಇರಾನ್ ವಿರುದ್ಧ ನೀವೆಲ್ಲ ನಿಂತ್ಕೋಬೇಕು ಅಂತ, ಇಲ್ಲದೆ ಹೋದರೆ ನ್ಯಾಟೋದ ಭವಿಷ್ಯವೇ ಅನಿಶ್ಚಿತ ಅಂತ ಹೇಳಿದ್ರು. ನ್ಯಾಟೋ ಒಕ್ಕೂಟ ಮುಗಿಸಲು ನೀವು ಹತ್ತಿರದಲ್ಲಿದ್ದರೆ ಅಂದರೆ ಇನ್ನೇನು ನ್ಯಾಟೋ ಒಕ್ಕೂಟನೇ ಮುಗಿದು ಬಿಡುತ್ತಾ ಅಂತ ಬೋರಿಸ್ ಪಿಸ್ಟೋರಿ ಜರ್ಮನಿಯ ರಕ್ಷಣಾ ಸಚಿವರು ಹೇಳೋದು ಕೇಳಿಸ್ಕೊಳ್ಳಿ. ಅದನ್ನು ಅವ್ರು ಶುರು ಮಾಡಿರೋ ಯುದ್ಧ ಅವರೇ ನೋಡ್ಕೊಳ್ಳಿ ಅಂತ ಹೇಳ್ಬಿಡ್ತು ಜರ್ಮನಿ. ಈ ಮಧ್ಯದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.